ನನ್ನ ಮುಟ್ಟಿನ ಶಾಶ್ವತ ಉಳಿದು ನನ್ನ ಮಾಂಗಲ್ಯ ನನ್ನ ಕೊರಳಲ್ಲಿ ಮಿಂಚುವಾಗಿ ಆಶೀರ್ವಾದ ಮಾಡುತ್ತಾಯಿ. ಆಶೀರ್ವಾದ ಮಾಡು. ಹೌದು ಸ್ವಾಮಿ, ಬನ್ನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಈ ಸಮಾಜದಲ್ಲಿರೋ ಎಲ್ಲ ಹೆಣ್ಮಕ್ಳು ತನ್ನ ಮುತ್ತಿನ ತನ್ನ ಭಾಗ್ಯ ಶಾಶ್ವತವಾಗಿ ಇರಲಿ ಅಂತ ಆ ದೇವರ ಹತ್ರ ಬೇಡ್ಕೊಂಡು ಪೂಜೆ ಮಾಡ್ತಾರೆ. ಹಾಗೆ ನಾನು ಕೂಡ ಈ ನನ್ನ ಮುತ್ತಿನ ನನ್ನ ಮಾಂಗಲ್ಯ ಶಾಶ್ವತವಾಗಿ ಉಳಿಲಿ ಅಂತ ಆ ದೇವರ ಹತ್ರ ಬೇಡ್ಕೊಂಡೆ. ಯಾಕಂದ್ರೆ ಒಂದು ಹೆಣ್ಣಿಗೆ ಹಣ ಒಡವೆ ಯಾವುದು ಶಾಶ್ವತ ಅಲ್ರಿ. ಮುಖ್ಯವಾಗಿ ಬೇಕಾಗಿರೋದು ಇದು, ಈ ನನ್ನ ಮಾಂಗಲ್ಯ. ಈ ಮಾಂಗಲ್ಯದ ಭಾಗ್ಯ ಗಟ್ಟಿಯಾಗಿ ಉಳಿಲಿ ಅಂತ ಆ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೆ. ಒಂದು ನಿಮಿಷ ಇರಿ, ಪೂಜೆ ಮಾಡಿ. ಶ್ರೀದೇವಿ, ನೀನು ನಿತ್ಯ ಸುಮಂಗಲಿ ಆಗಿರೋದು ನಿನಗೆ ಆಶೀರ್ವಾದ ಮಾಡುತ್ತೀನಿ. ಇದೇ ನನ್ನ ಬಲವಾದ ಆಶೀರ್ವಾದ. ಅಪಶಕುನ ದೇವರ ಮುಂದೆ ಹಚ್ಚಿದ ದೀಪ ನಂದಿ ಹೋಯ್ತಲ್ಲ. ನನಗೆ ತುಂಬಾ ಒಪ್ಪತ್ತು ಕಾಡ್ತಾ ಇದೆ. ಯಾವತ್ತೂ ಹೀಗಾಗಿರ್ಲಿಲ್ಲ. ಇದೇನು ಸ್ವಾಮಿ ಇದು? ನನ್ನ ಬಾಳಿನಲ್ಲಿ ಮುಂದೆ ಏನಾದ್ರೂ ಆಪತ್ಕಾಲ ಬರುತ್ತದೆಯೋ ಅಥವಾ ಈ ನನ್ನ ಸಂಸಾರ ಕಮರೆ ಹೋಗುತ್ತದೆ ಅಂತ ಯಾಕೆ ತುಂಬಾ ಭಯ ಆಗ್ತಾ ಇದೆ ಸ್ವಾಮಿ. ಹುಚ್ಚಿ, ಗರುಡ ಗಂಬದಷ್ಟೇ ಗಟ್ಟಿಯಾಗಿ ನಾನಿನ ಮುಂದೆ ಇರುವಾಗ ನಿನಗೇಕೆ ಅದರ ಆಲೋಚನೆ? ಬಿಟ್ಟು ಬಿಡು. ಹಾಗಲ್ಲ ಸ್ವಾಮಿ, ಹಿಂದೆ ಯಾವತ್ತೂ ಹೀಗಾಗಿರ್ಲಿಲ್ಲ. ಆದ್ರೆ ಇವತ್ತಿನ ಯಾಕೆ ಹೀಗಾಯ್ತು ನಾ ಕಾಣೆ. ಇದು ನನ್ನ ಬಾಳಿನಲ್ಲಿ ಬರುವ ನನ್ನ ಮಾಂಗಲ್ಯಕ್ಕೆ ಬರುವ ಆಪತ್ತಿನ ಮುನ್ಸೂಚನೆಯೋ ಅಥವಾ ಹೀಗೆಲ್ಲ ನುಡಿಯದಿರು ಶ್ರೀದೇವಿ. ಈ ಸುಂದರ ಸೃಷ್ಟಿಯನ್ನೇ ಬೆಳಗುವ ಆ ಸೂರ್ಯನಿಗೆ ಗ್ರಹಣ ಇರುವುದೇ ಅಂದಾಗ ಇನ್ನು ನಾವು ನರಮಾನವರು ನಮ್ಮನುಂಟೆ. ದೇವಿದ ಗನಸು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿರ್ತೀರ. ಆದ್ರೆ ಹೆಣ್ಮಕ್ಳು ಹಾಗಲ್ಲ ರೈ. ನಮ್ಮ ಮನಸ್ಸು ಮೃದು ಬೆಣ್ಣೆ ಇದ್ದಂತೆ, ಬಿಸಿಲಿಗೆ ಹೋದ್ರೆ ಕರೆ ಹೋಗುತ್ತೆ. ನೀವಾಗೂ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿರ್ತೀರ. ಆದ್ರೆ ನಾವು ಕೊನೆಯವರೆಗೂ ಅದರ ಯೋಚನೆ ಮಾಡ್ತಾ ಕೊರಗಿ ಕೊರಗಿ ನೀರಾಗಿ ಹೋಗುತ್ತೆ ನಮ್ಮ ಜೀವನ. ಈ ಭಯದ ಭೀತಿಯನ್ನು ಬಡಿದೋಡಿಸಿ ಪ್ರೇಮ ಎಂಬ ನನ್ನ ಬಾಹುಬಂಧನದಲ್ಲಿ ಬಂದು ನನ್ನನ್ನು ಬಿಗಿದಪ್ಪುಬಾರೇ ನನ್ನ ಭಾಗ್ಯದ ಬಂಗಾರಿ. ಅಂದ್ರೆ ನಿಮ್ಮ ಒಗಟಿನ ಮಾತು ಶ್ರೀದೇವಿ. ಗಾನ ಸಿರಿ ಸೋಚಿ ನೀನು ಭಯ ಎಂಬುದನ್ನು ಬಿಟ್ಟು ನನ್ನ ಜೊತೆ ಹಾಡಿ ಕುಣಿಯಬಾರೇ ನನ್ನ ಶ್ರೀಮತಿ. ಹೋಗಿಪ್ಪ, ಯಾವಾಗ ನಿನ್ಗೆ ಹಾಡಿನ ಚಿಂತೆ. ಬಾಣಲ್ಲಿ ಭಾಸ್ಕರ ಉದಯಿಸಿ ಬಂದಾಗ ಬಹುದಿನಗಳ ಆಸೆ ನಾನು ನಿನ್ನ ಬಾಯಿನ ಒಂದು ಇಂಪಾದ ಗೀತೆ ಕೇಳಬೇಕೆಂಬುದು. ಆಯ್ತಾಯ್ತು, ದೊರೆಗಳ ಮಾತು ಮೀರೋದಂತೆ ನಿಮ್ಮ ಆಸೆ ಇರ್ತೆ.
ಶ್ರೀ